ಸೊ ಪ್ರಾಜೆಕ್ಟ್ ಹೇಲ್ ಮೇರಿನ ಫೈನಲ್ ಆಗಿ ಐಮ್ಯಾಕ್ಸಲ್ಲಿ ನೋಡೋಣ ಅಂತ ಆಸೆಯಲ್ಲಿದ್ದೆ. 500 ರುಪೀಸ್ ಟಿಕೆಟ್ ಅಂತ ನೋಡಿ ಸ್ಟ್ಯಾಂಡರ್ಡ್ 2Dಗೆ ಹೋದೆ. ಆ್ಯಂಡ್ ಅವಾಗ ರಿಯಲೈಸ್ ಆಗಿದ್ದು ಈ ಮೂವಿನ ಎಲ್ಲರೂ ಬರೀ ವಿಜುವಲ್ಸ್ಗೋಸ್ಕರ ಇಷ್ಟಪಡ್ತಿಲ್ಲ. ಇಂಟರ್ನೆಟ್ಟಲ್ಲಿ ಮೋಸ್ಟ್ಲಿ ವಿಜುವಲ್ಸ್ ಬಗ್ಗೆನೇ ಮಾತಾಡ್ತಿರೋದು. ಬಟ್ ನನಗೆ ಅನಿಸಿದ್ದು ಈ ಮೂವಿಯ ಮೇನ್ ಪ್ಲಸ್ ಪಾಯಿಂಟ್ ಇದರ ಕ್ಯಾರೆಕ್ಟರ್ಸ್ ಆ್ಯಂಡ್ ಇಮೋಷನ್ಸ್. ವಿಜುವಲ್ಸ್ ಸೆಕೆಂಡರಿ ಆಗುತ್ತೆ ನನ್ನ ಪ್ರಕಾರ. ಆ್ಯಂಡ್ ಯಾಕೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಸ್ಪಾಯ್ಲರ್ಸ್ ಇರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೀವು ಮೂವಿ ನೋಡಿಲ್ಲದೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಇಂಟರ್ಸ್ಟೆಲ್ಲರ್ ಮತ್ತು ಮಾರ್ಷಿಯನ್ ಥರ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮೂವಿ ಇಷ್ಟ ಇದ್ದರೆ ಈ ಮೂವಿ ನಿಮಗೆ ಇಷ್ಟ ಆಗುತ್ತೆ. ಟೆನ್ಸ್ಡ್ ಫೀಲ್ ಇದ್ದರೂ ಮೋಸ್ಟ್ಲಿ ಫನ್, ಹ್ಯೂಮರ್ ಆ್ಯಂಡ್ ಫೀಲ್ ಗುಡ್ ಕ್ಯಾಟಗರಿಲಿ ಬರುತ್ತೆ. ಆ್ಯಂಡ್ ನೀವು ಇಂಟರ್ಸ್ಟೆಲ್ಲರ್ ಮತ್ತು ಮಾರ್ಷಿಯನ್ ನೋಡಿಲ್ಲ ಅಂದರೆ ಫಸ್ಟ್ ಅವೆರಡು ನೋಡಿ. ಆ್ಯಂಡ್ ನಿಮಗೆ ಆ ಜಾನ್ರ ಯಾವ ಥರ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಆಮೇಲೆ ಈ ಮೂವಿ ನೋಡ್ಬೋದು. ಆರ್ ಎಲ್ಸ್ ಬೇಗ ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂದರೆ ನೀವು ಸೈನ್ಸ್ ನರ್ಡ್ ಆಗಿದ್ದರೆ ಈ ಮೂವಿ ತುಂಬ ಎಂಜಾಯ್ ಮಾಡ್ತೀರಾ. ಇಲ್ಲಾಂದರೂ ಕೂಡ ಸೈನ್ಸ್ ಬಿಟ್ಟು ತುಂಬ ಎಲಿಮೆಂಟ್ಸ್ ಇದೆ ಅಟ್ರಾಕ್ಟ್ ಮಾಡೋಕ್ಕೆ. ಇದರ ಹ್ಯೂಮರ್ ಆ್ಯಂಡ್ ಎಮೋಷನ್, ಹ್ಯೂಮರ್ ಥ್ರೂ ಔಟ್ ದ ಮೂವಿ ನೋಡ್ತೀರಾ. ಆ್ಯಂಡ್ ಅದು ಪೂರ್ತಿ ಮೂವಿಲಿ ಕನ್ಸಿಸ್ಟೆಂಟ್ ಆಗಿದೆ. ಆ್ಯಂಡ್ ಇದರ ಎಮೋಷನ್ ಆ್ಯಕ್ಚುಲಿ ಇದರ ಸೆಲ್ಲಿಂಗ್ ಪಾಯಿಂಟ್ ಆಗಿದೆ. ಮೂವಿಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ನೋಡ್ತೀರಾ. ಮೋಸ್ಟ್ ಆಫ್ ದ ಸ್ಕ್ರೀನ್ ಟೈಮಲ್ಲಿ 2 ಕ್ಯಾರೆಕ್ಟರ್ಸ್ ಇರ್ತಾರಷ್ಟೇ. ಬಟ್ ಎಲ್ಲೂ ಡಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡಲ್ಲ. ನೀವು ಆಲ್ರೆಡಿ ಇಂಟರ್ಸ್ಟೆಲ್ಲರ್, ಆ್ಯಡ್ ಆಸ್ಟ್ರೆ ಥರ ಮೂವಿ ನೋಡಿದ್ದೀರಾ ಅಂದರೆ ಪ್ರೆಡಿಕ್ಟಬಲ್ ಸ್ಪೇಸ್ ಪ್ಲಾಟ್ ಇದೆ. ಬಟ್ ಇದರ ಸೆಲ್ಲಿಂಗ್ ಪಾಯಿಂಟ್ ಸ್ಟೋರಿ ಪ್ರೆಡಿಕ್ಟಬಿಲಿಟಿ ಅಲ್ಲ, ಬಟ್ ಕ್ಯಾರೆಕ್ಟರ್ ಡೆಪ್ತ್ ಆಗಿದೆ. ಆ್ಯಂಡ್ ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋದು. ನೀವು ಮೂವಿ ನೋಡಿದ ಮೇಲೆ ಆ ಪಾರ್ಟ್ ನೋಡ್ಬೋದು. ಆ್ಯಂಡ್ ಮೂವಿಲಿ ನೆಗೆಟಿವ್ಸ್ ಇಲ್ವಾ ಅಂತ ಕೇಳ್ಬೋದು. ಆ್ಯಸ್ ಅ ಸೈನ್ಸ್ ನರ್ಡ್ ನನಗೆ ಅನಿಸಿಲ್ಲ. ಆಲ್ಸೋ ಹ್ಯೂಮರ್ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಇದು ಫೀಲ್ ಗುಡ್ ಮೂವಿ ಇರೋ ಕಾರಣ ಆ ಹೈ ಫೀಲ್ ತಗೊಳ್ಳೋಕ್ಕೆ ಸ್ವಲ್ಪ ಲೋ ಮೂಮೆಂಟ್ಸಿಂದ ಹೋಗಬೇಕಾಗುತ್ತೆ. ಸೊ ಲೋ ಮೂಮೆಂಟ್ಸ್ ಬಂದಿದ ತಕ್ಷಣ ಡ್ರ್ಯಾಗಿ ಅಂತ ಅಂದ್ಕೋಬೇಡಿ. ಇನ್ನೊಂದು, ನೀವು ತುಂಬ ವಿಜುವಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಓವರ್ ಆಲ್ ಮೂವಿ ಔಟ್ ಆಫ್ ಸ್ಪೇಸ್ ಶಿಪ್ ಮೇ ಬಿ 30 to 40 ಮಿನಿಟ್ಸ್ ಇದೆ ಆನ್ ಆ್ಯಾವ್ರೇಜ್. ಸೊ ಫ್ರಮ್ ಸ್ಟಾರ್ಟ್ ಟು ಎಂಡ್ ವಿಜುವಲ್ ಸ್ಟಿಮ್ಯುಲಸ್ ಅಂತ ಅಂದ್ಕೋಬೇಡಿ. ಆ್ಯಂಡ್ ಆಲ್ಸೋ ಮೋಸ್ಟ್ ಆಫ್ ದ ಮೂಮೆಂಟ್ಸ್ ಇನ್ಸೈಡ್ ಸ್ಪೇಸ್ ಶಿಪ್ ಆರ್ ಇನ್ಸೈಡ್ ಕ್ಲೋಸ್ಡ್ ಲೂಪ್ ಇದೆ. ಸೊ ಅದು ಸ್ವಲ್ಪ ವಿಜುವಲ್ ಆ್ಯಂಗಲಲ್ಲಿ ನೆಗೆಟಿವ್ ಆಗಿ ಬರುತ್ತೆ. ಲೈಕ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಪಾರ್ಟಲ್ಲಿ ಸ್ಪೇಸ್ ಪಾರ್ಟ್ ಲಿಮಿಟೆಡ್ ಇದೆ, ಬಟ್ ಇರೋ ಜಾಗದಲ್ಲಿ ವರ್ತ್ ಇದೆ. ಆಲ್ಸೋ ಕೆಲವು ಫಸ್ಟ್ ಮೀಟ್ ಮೂಮೆಂಟ್ಸ್ ಆರ್ ಲರ್ನಿಂಗ್ ಮೂಮೆಂಟ್ಸ್ ಥರ ಬರುತ್ತೆ ಮೂವಿಯಲ್ಲಿ. ಅಲ್ಲಿ ನಿಮಗೆ ಕಾನ್ವರ್ಸೇಷನ್ ಹೆವಿ ಅಂತ ಫೀಲ್ ಆದರೆ ಬೋರ್ ಆಗುತ್ತೆ. ಬಿಕಾಸ್ ಆ ಥರ ಸೀಕ್ವೆನ್ಸಸ್ ಕಂಟಿನ್ಯೂಸ್ ಆಗಿ ಮೋರ್ ದೆನ್ 15 ಮಿನಿಟ್ಸ್ ಆಲ್ಸೋ ನಡೆಯುತ್ತೆ. ಸೊ ಆ ಥರ ಮೈನರ್ ಇನ್ಕನ್ವೀನಿಯನ್ಸ್ ಮೂಮೆಂಟ್ ಇದೆ ಅಂತ ಹೇಳ್ತೀನಿ. ಮೂವಿ ಫೇಸಿಂಗ್ ನನ್ನ ಪ್ರಕಾರ ಚೆನ್ನಾಗಿದೆ. ನಾನ್ ಲೀನಿಯಾರಿಟಿ ಇದರ ಪ್ಲಸ್ ಪಾಯಿಂಟ್ ಆಗಿ ಆ್ಯಡ್ ಆಗುತ್ತೆ. ಆಲ್ಸೋ ಆ್ಯಕ್ಟಿಂಗಲ್ಲಿ ರ್ಯಾನ್ ಗಾಸ್ಲಿಂಗ್ದು ಹೊಸ ಲಿಟರಲಿ ಮೀ ಕ್ಯಾರೆಕ್ಟರ್ ಇದು ಬಾಯ್ಸ್ಗೆ ತುಂಬ ರಿಲೇಟಬಲ್ ಆಗುತ್ತೆ. ಹುಡುಗಿರಿಗೆ ಇವೆಲ್ಲ ಕ್ಯೂಟ್ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸಾಧ್ಯವಾದರೆ ಈ ಮೂವಿನ ಐಮ್ಯಾಕ್ಸಲ್ಲಿ ನೋಡಿ. 2Dಲಿ ಕೂಡ ವರ್ಕ್ ಇದೆ, ಬಟ್ 2D ಸ್ಕ್ರೀನ್ಸ್ ರೈಟ್ ಆ್ಯಂಡ್ ಲೆಫ್ಟ್ ಎಡ್ಜಸ್ ಬ್ಲ್ಯಾಂಕ್ ಆಗಿರುತ್ತೆ. ಆ ಫುಲ್ ಸ್ಕ್ರೀನ್ ಎಂಜಾಯ್ಮೆಂಟ್ ಸಿಗಲ್ಲ ಅಷ್ಟೇ. ಅದು ಸ್ವಲ್ಪ ಫ್ರಸ್ಟ್ರೇಟಿಂಗ್ ಅನಿಸುತ್ತೆ, ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಫ್ಯೂ ಮೂಮೆಂಟ್ಸಲ್ಲಿ. ಆಮೇಲೆ ಅಡ್ಜಸ್ಟ್ ಆಯ್ತೀರಾ. ಆ ಥರ ಸ್ವಲ್ಪ ಇನ್ಕನ್ವೀನಿಯನ್ಸ್ ಕೂಡ ಬೇಡ ಅಂದರೆ ಐಮ್ಯಾಕ್ಸ್ ನೋಡ್ಬೋದು. ಇಂಡಿಯಾದಲ್ಲಿ ಹೇಗಿದ್ದು ಟ್ರೂ ಐಮ್ಯಾಕ್ಸ್ ಇಲ್ಲ. ಸೊ 2Dಗೂ ಬೆಂಗಳೂರಲ್ಲಿರೋ ಐಮ್ಯಾಕ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹೇಳಿ. ಬಟ್ 20 ಮಿನಿಟ್ಸ್ ಆಫ್ ಸ್ಪೇಸ್ ವಿಜುವಲ್ಸ್ ಅಂತೂ ನನಗೆ ಅನ್ನಿಸ್ದಂಗೆ ಐಮ್ಯಾಕ್ಸಲ್ಲಿ ನೋಡಬೇಕಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ನೇನು ಕೊರತೆ ಅನ್ನಿಸ್ಲಿಲ್ಲ. ಹೇಗಿದ್ದರೂ ಮೋಸ್ಟ್ ಆಫ್ ದ ಮೂವಿ ಸ್ಪೇಸ್ ಶಿಪ್ ಒಳಗೆ ಇದೆ. ನನಗೆ 2D ಸ್ಕ್ರೀನ್ ಎಡ್ಜ್ ಟು ಎಡ್ಜ್ ಡಿಸ್ಪ್ಲೇ ಮಾಡಿದರೆ ಜಾಸ್ತಿ ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ. ಬಟ್ ಆ ಬ್ಲ್ಯಾಕ್ ಎಡ್ಜಸ್ ಸ್ವಲ್ಪ ಬ್ರೈಟ್ ಮೂಮೆಂಟ್ಸಲ್ಲಿ ಆಬ್ವಿಯಸ್ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಸೊ ಈ ಮೂವಿನ OTTಗೆ ಬರೋ ತನಕ ವೆಯ್ಟ್ ಮಾಡಲ ಅಂತ ಅಂದರೆ ಅಫೋರ್ಡ್ ಮಾಡ್ಕೊಳ್ಳೋಕೆ ಆದರೆ ಥಿಯೇಟರ್ಗೆ ಹೋಗಿ. ಮನೇಲಿ ಕೆಲವು ಸೀಕ್ವೆನ್ಸಸ್ನ ಆ ಥಿಯೇಟರ್ ಫೀಲ್ ಕೊಡೋ ರೀತಿ ರೆಪ್ಲಿಕೇಟ್ ಮಾಡೋಕ್ಕೆ ಆಗಲ್ಲ. ಅರೌಂಡ್ 1.5 hour ಆಫ್ ಮೂವಿ ವಿಚ್ ಇನ್ಕ್ಲೂಡ್ಸ್ ಸ್ಪೇಸ್ ಪ್ಲಸ್ ಆ್ಯಕ್ಷನ್, ಅದಂತೂ ಥಿಯೇಟರ್ ವರ್ತಿ ಇದೆ. ನೀವು ಹೇಗೆ ನೋಡಬೇಕು ಅಂತ ಡಿಸೈಡ್ ಮಾಡ್ತೀರಿ, ನಿಮಗೆ ಬಿಟ್ಟಿದ್ದು. ಬಟ್ ಐಮ್ಯಾಕ್ಸಲ್ಲಿ ನೋಡಿದರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಆಲ್ಸೋ ಫ್ಯಾಮಿಲಿ ಫ್ರೆಂಡ್ಲಿ ಮೂವಿ. ಸ್ವಲ್ಪ ಕ್ಲೆವರ್ ಅಡಲ್ಟ್ ಜೋಕ್ಸ್ ಇದೆ, ಬಟ್ ಚಿಕ್ಕ ಮಕ್ಕಳು ತಲೆ ಮೇಲೆ ಹೋಗುತ್ತೆ. ಡಿಪೆಂಡ್ಸ್ ಮಕ್ಕಳು ಎಷ್ಟು ಚೂಟಿ ಇದ್ದಾರೆ ಅಂತ. ಸೊ ಕ್ರೌಡ್ ಜೊತೆ ಎಂಜಾಯ್ ಮಾಡೋ ಮೂವಿ ಇದು. ಇಷ್ಟು ಸಾಕು ಅನಿಸುತ್ತೆ ಸ್ಪಾಯ್ಲರ್ಲೆಸ್ಸಲ್ಲಿ. ಸೊ ಸ್ಪಾಯ್ಲರ್ ಬಗ್ಗೆ ಮಾತಾಡಿ ಹೇಳಬೇಕು ಅಂದರೆ ಈ ಮೂವಿಯ ಮೇನ್ ಸೆಲ್ಲಿಂಗ್ ಥೀಮ್ ಇದರ ವಿಜುವಲ್ಸ್ ಆಗಿದೆ. ಆ್ಯಂಡ್ ಅದನ್ನೇ ಪ್ರಮೋಷನಲ್ ಮೆಟೀರಿಯಲ್ ಆಗಿ ಯೂಸ್ ಮಾಡಿರೋದು. ಬಟ್ ಮೂವಿನ 2Dಲಿ ನೋಡಿದ ನನಗೆ ಕೆಲವು ಸೀಕ್ವೆನ್ಸಸ್ನ ಐಮ್ಯಾಕ್ಸಲ್ಲಿ ಹೇಗಿರೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋ ರೀತಿ ಮಾಡ್ತು. ಬಟ್ ಮೆಜಾರಿಟಿ ಆಫ್ ಸೀಕ್ವೆನ್ಸಸ್ಸಲ್ಲಿ ನಾನು ಅದ್ರ ಬಗ್ಗೆ ಕೇರ್ ಮಾಡಿಲ್ಲ. ಆ್ಯಂಡ್ ಇದರ ಮೇನ್ ರೀಸನ್ ಈ ಮೂವಿಲಿ ಇನ್ವೆಸ್ಟ್ ಆಗಿ ಇರೋ ಹಾಗೆ ಮಾಡುವಂಥ ಕ್ಯಾರೆಕ್ಟರ್ಸ್. ಮೂವಿ ಮೇಜರ್ಲಿ ಗ್ರೇಸ್ ಮತ್ತು ರಾಕಿ ಬಾಂಡ್ ಮಧ್ಯೆ ಫೋಕಸ್ ಮಾಡುತ್ತೆ. ಬಟ್ ಇವೆರಡು ಬಿಟ್ಟು ಇನ್ನೆರಡು ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಯ್ತಾರೆ. ಅದು ಈವಾ ಸ್ಟ್ಯಾಟ್ ಬೈ ಸ್ಯಾಂಡ್ರಾ ಹ್ಯೂಲರ್ ಆ್ಯಂಡ್ ಕಾರ್ಲ್ ಪ್ಲೇಡ್ ಬೈ ಲಿಯೋನೆಲ್ ಬೋಯ್ಸ್. ಸೊ ಇವರು ಕೂಡ ಇಂಪಾರ್ಟೆಂಟ್ ಆಯ್ತಾರೆ. ಆ್ಯಂಡ್ ಫೈನಲ್ ಆಗಿ ಯಾಕೆ ವಿಜುವಲ್ಸ್ ಕೂಡ ನಾರ್ಮಲ್ ಮೂವೀಸ್ಗಿಂತ ಡಿಫ್ರೆಂಟ್ ಇತ್ತು ಅಂತ ಫೈನಲ್ ಆಗಿ ಹೇಳ್ತೀನಿ.
ಆಲ್ರೆಡಿ ಅದು ಯಾಕೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ವಿಜುವಲ್ಸ್ ಬಗ್ಗೆ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋ ಹಾಗಿದ್ದರೆ ಮೊದಲನೇದಾಗಿ ಸ್ಟೋರಿಯ ಮೇನ್ ಲೀಡ್ ಗ್ರೇಸ್ ಬಗ್ಗೆ ಮಾತಾಡೋಣ. ರ್ಯಾನ್ ಗಾಸ್ಲಿಂಗ್ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಆಗಿರೋ ಕಾರಣ ಪಕ್ಕ ಲಿಟರಲಿ ಮೀ ಕ್ಯಾರೆಕ್ಟರ್ ಆಗೇ ಆಗಿರ್ತಾನೆ. ಆ್ಯಂಡ್ ಅದು ಎಲ್ಲ ಬಾಯ್ಸ್ ಕಮ್ಯುನಿಟಿಗೆ ಗೊತ್ತು. ಆ್ಯಂಡ್ ಈ ಮೂವಿಲಿ ಬ್ರಿಲಿಯಂಟ್ ಮೈಂಡ್ ಕ್ಯಾರೆಕ್ಟರ್ ಅಂತ ಇಂಟ್ರೊಡ್ಯೂಸ್ ಆಯ್ತಾನೆ. ಇವನು ಸೈಂಟಿಸ್ಟು, ಬಟ್ ಗೆಸ್ಟ್ ಲೆಕ್ಚರ್ ಆಗಿ ಅವ್ರ ಕಿಡ್ಸ್ ವರ್ಕ್ಶಾಪ್ಗೆ ಸುಮ್ಮನೆ ಬಂದಿರೋದು ಅಂತ ಅಂದ್ಕೊಂಡೆ. ಬಟ್ ಹಾಗೆ ಗೊತ್ತಾಗುತ್ತೆ ದಟ್ ಇವನು ಜಸ್ಟ್ ಸ್ಕೂಲ್ ಟೀಚರ್ ಅಂತ. ಆ್ಯಂಡ್ ಅದೇ ಫ್ಯಾಸಿನೇಟ್ ಮಾಡೋದು, ದಟ್ ಈ ಥರ ಬ್ರಿಲಿಯಂಟ್ ಮೈಂಡ್ ಸ್ಕೂಲ್ ಟೀಚರಾಗಿ ಏನು ಮಾಡ್ತಿದ್ದಾನೆ ಅಂತ. ಆ್ಯಂಡ್ ಅಲ್ಲೇ ರಿಯಲೈಸ್ ಆಗೋದು ಇವನ ಪ್ರಕಾರ ಇವನು ಫೇಲ್ಯೂರ್. ಬಿಕಾಸ್ ಇವನ ಪೇಪರ್ಸ್ ಬಗ್ಗೆ ಯಾರೂ ಕೇರ್ ಮಾಡಿಲ್ಲ, ಇವನ ರಿಸರ್ಚ್ ಬಗ್ಗೆ ಯಾರೂ ಕೇರ್ ಮಾಡಿಲ್ಲ. ಆ್ಯಂಡ್ ಹೀ ಜಸ್ಟ್ ಗೇವ್ ಅಪ್. ಆ್ಯಂಡ್ ಆಲ್ಸೋ ಇವನ ಪಾರ್ಟ್ನರ್ ಯಾವುದೋ ಮಾರ್ಕ್ ಜೊತೆ ಓಡೋಯ್ತಾಳೆ, ಸ್ಕ್ರೂ ಯು ಮಾರ್ಕ್. ಸೊ ಇವನ ಲೈಫಲ್ಲಿ ಡಿಪೆಂಡ್ ಆಗೋಕ್ಕೆ ಆರ್ ಲೀನ್ ಇನ್ ಆಗೋಕ್ಕೆ ಯಾರೂ ಇಲ್ಲ. ನೋ ಹೋಪ್, ನಥಿಂಗ್. ಆ್ಯಂಡ್ ಅದೇ ಪಾಯಿಂಟಲ್ಲಿ ಈವಾ ಸ್ಟ್ರಾಟ್ ಇಂಟ್ರೊಡ್ಯೂಸ್ ಆಗೋದು. ಇನಿಷಿಯಲಿ ಹೆಸಿಟೇಟ್ ಮಾಡ್ತಿದ್ರು, ಅವಳು 2 ಹೋಪ್ ಕೊಡ್ತಾಳೆ. ಒಂದು ಇವನ ಮಾಲಿಕ್ಯುಲರ್ ಬಯಾಲಜಿಸ್ಟ್ ರಿಸರ್ಚರ್ಸನ್ನು ಮತ್ತೆ ಹುಟ್ಟಿಸೋದು. ಆ್ಯಂಡ್ ಆಲ್ಸೋ ಒಂದು ಫ್ರೆಂಡ್ ಆಗಿ ಬಂದಿದ್ದು. ಮೇ ಬಿ ಇವನ್ ಟೈಮ್ ಇದ್ದಿದ್ದರೆ ಅವನು ಪಾರ್ಟ್ನರ್ ಆಗಿ ಪ್ರಪೋಸ್ ಕೂಡ ಮಾಡ್ತಿದ್ದ. ಆ್ಯಂಡ್ ಆಲ್ಸೋ ಕಾರ್ಲ್ ಕ್ಯಾರೆಕ್ಟರ್ ಕೂಡ ಕ್ಲೋಸೆಸ್ಟ್ ಫ್ರೆಂಡ್ ಥರ ಇಂಟ್ರೊಡ್ಯೂಸ್ ಆಯ್ತಾನೆ. ಆ್ಯಂಡ್ ಈ ಪಾಯಿಂಟಲ್ಲಿ ಗ್ರೇಸ್ಗೆ ಮತ್ತೆ ಅವನ ಪ್ಯಾಷನ್, ಹ್ಯೂಮನ್ ಬಾಂಡ್ ವಾಪಸ್ ಸಿಕ್ಕಿದೆ. ಆ್ಯಂಡ್ ಅದಕ್ಕಿಂತ ಇನ್ನೇನು ಹೆಚ್ಚು ಕೇಳಲ್ಲ ಅವನು. ಆ್ಯಂಡ್ ಆ ಪಾಯಿಂಟ್ ತನಕ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಫಾಸ್ಟ್ ಫಾರ್ವರ್ಡ್ ಮಾಡೋಣ. ಇವನ ಮೆಮೊರಿ ಲಾಸ್ ಆಗಿದೆ ಆ್ಯಂಡ್ ಸ್ಪೇಸಲ್ಲಿ ಇದ್ದಾನೆ. ಮತ್ತೆ ಆ ಲೋನ್ಲಿನೆಸ್ ಅವನ ಹಿಂದೆ ಬಂದಿದೆ. ಆ್ಯಂಡ್ ಸ್ವಲ್ಪ ಮೆಮೊರೀಸ್ ವಾಪಸ್ ಬರ್ತಿದೆ. ಆ್ಯಂಡ್ ಆ ಮೆಮೊರೀಸ್ ಅವನಿಗೆ ಹೋಪ್ ಕೊಡ್ತಿದೆ ಅರ್ತ್ಗೆ ವಾಪಸ್ ಹೋಗಬೇಕು ಅಂತ. ಆ್ಯಂಡ್ ಇದೇ ಬ್ಯೂಟಿಫುಲ್ ಪಾರ್ಟ್. ಯಾಕಂದರೆ ಆಡಿಯನ್ಸ್ಗೂ ಆ್ಯಂಡ್ ಆ ಕ್ಯಾರೆಕ್ಟರ್ಗೂ ಇನ್ನೂ ಆ ಬಿಟ್ರೇಯಲ್ ಬಗ್ಗೆ ಗೊತ್ತಿಲ್ಲ. ಆ ಬಿಟ್ರೇಯಲ್ ಬಗ್ಗೆ ಹಾಗೆ ಆಮೇಲೆ ಹೇಳ್ತೀನಿ. ಸೊ ಇಲ್ಲೇ ಇವನ ಲೈಫಲ್ಲಿ ಮತ್ತೆ ಆ ಲೋನ್ಲಿನೆಸ್, ಸೇಮ್ ಥಿಂಗ್ ಅರ್ಥಲ್ಲಿ ಹೇಗೆ ಆ ಪ್ರಾಜೆಕ್ಟ್ಗಿಂತ ಮುಂಚೆ ಏನು ಫೀಲ್ ಮಾಡ್ತಿದ್ನಲ್ಲ ಅದೇ ಆಗಿದೆ. ಬಟ್ ಇಲ್ಲಿ ನೊಂದ್ಕೊಳ್ಳೋಕ್ಕೆ ಆ ಮೆಮೊರಿ ಕೂಡ ಇಲ್ಲ. ಆ್ಯಂಡ್ ಇವನಿಗೆ ಆ ಮೆಮೊರಿ ತುಂಬ ಇಂಪಾರ್ಟೆಂಟ್ ಈ ಪಾಯಿಂಟಲ್ಲಿ. ಆ್ಯಂಡ್ ಈ ಲೋನ್ಲಿನೆಸ್ ಇದ್ದಾಗ ಅವನ ಸ್ಟೂಡೆಂಟ್ಸ್, ಕಾರ್ಲ್, ಈವಾ ಬಗ್ಗೆ ಮೆಮೊರೀಸ್ ಕಂಪ್ಲೀಟಾಗಿ ಫಾರ್ಮ್ ಆಯ್ತಿರೋ ಟೈಮಲ್ಲಿ ಇಂಟ್ರೊಡ್ಯೂಸ್ ಆಗೋದು ರಾಕಿ. ಆ್ಯಂಡ್ ಇಲ್ಲಿ ರಾಕಿ ಕ್ಯಾರೆಕ್ಟರ್ ಆರ್ಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವನು ಕೂಡ ಲಿಟ್ರಲಿ ಮೀ ಕ್ಯಾರೆಕ್ಟರ್. ಬಟ್ ಇಲ್ಲಿ ಕಂಪ್ಲೀಟ್ ಆಪೋಸಿಟ್ ಸ್ಪೆಕ್ಟ್ರಮ್ ಯಾಕೆ ಆಗೋದು ಅಂದರೆ ರಾಕಿಗೆ ವಾಪಸ್ ಹೋಗೋಕ್ಕೆ ಅವನ ಫ್ಯಾಮಿಲಿ, ಅವನ ಮೆಂಬರ್ಸ್, ಅವನ ಹೆಂಡತಿ ಇದ್ದಾರೆ. ಆ್ಯಂಡ್ ಇವನಿಗೆ ಪರ್ಪೋಸ್ ಇದೆ. ಆ್ಯಂಡ್ ಇಬ್ಬರು ಮೀಟ್ ಆಗೋ ಪಾಯಿಂಟಲ್ಲಿ ಇಬ್ಬರು ಕೂಡ ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ರಾಕಿ ಅವನ ಟೀಮ್ಮೇಟ್ಸ್ನ ಕಳ್ಕೊಂಡಿದ್ದಾನೆ. ಆ್ಯಂಡ್ ಅವನಿಗೆ ಅವರ ಮೆಮೊರೀಸ್ ಇದೆ, ಸೊ ನೊಂದ್ಕೊಂಡಿದ್ದಾನೆ. ವೆರಸ್ ಗ್ರೇಸ್ ತನ್ನ ಟೀಮ್ಮೇಟ್ಸ್ನ ಕಳ್ಕೊಂಡಿದ್ದಾನೆ, ಬಟ್ ಅವನಿಗೆ ಅವರ ಮೆಮೊರೀಸ್ ಕೂಡ ಇಲ್ಲ. ಸೊ ಅವನಿಗೆ ಅದು ಇನ್ನೂ ಡಿಸ್ಟರ್ಬಿಂಗ್ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ಆ ಕೈಂಡ್ ಆಫ್ ಸ್ಪೇಸ್ ಫ್ಯೂನರಲ್ ಸೀನಲ್ಲಿ ಅವನು ಬ್ಲ್ಯಾಂಕ್ ಆಗಿ ಏನಾಯ್ತಿದೆ, ಏನು ಮಾಡೋಕ್ಕಾಗುತ್ತೆ ಅಂತ ಕಣ್ಣೀರು ಹಾಕೋದು. ಆ್ಯಂಡ್ ಇವರಿಬ್ಬರು ಫಸ್ಟ್ ಮೀಟ್ ಆಗೋ ಸೀಕ್ವೆನ್ಸ್ ನಿಮಗೆ ರಿಯಲೈಸ್ ಆಗಿಲ್ಲ ಅಂದರೆ ತುಂಬ ರನ್ ಟೈಮ್ ತಗೊಳುತ್ತೆ. ಏನಿಲ್ಲ ಅಂದರೂ 20+ ಮಿನಿಟ್ಸ್ ಅವರ ಫಸ್ಟ್ ಮೀಟ್, ಫಸ್ಟ್ ಇಂಟರಾಕ್ಷನ್, ಕಾನ್ವರ್ಸೇಷನ್, ಟ್ರಾನ್ಸ್ಲೇಷನಲ್ಲೇ ಆಗೋಗುತ್ತೆ. ಆ್ಯಂಡ್ ಎಲ್ಲೂ ಡ್ರ್ಯಾಗಿ ಫೀಲ್ ಆಗಿಲ್ಲ. ಬಿಕಾಸ್ ಬುಕ್ ರೀಡರ್ಸ್ಗೆ ಹೇಗೆ ಫೀಲ್ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಫ್ರೆಶ್ ವಾಚರ್ಸ್ಗೆ ಇದು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಷ್ಟೇ ಅಲ್ಲ, ಆ ಕಂಪ್ಲೀಟ್ ಡಿಫ್ರೆಂಟ್ ವರ್ಲ್ಡ್ ಇಂಟ್ರೊಡಕ್ಷನ್ ಕೂಡ ಆಗಿದೆ. ಆ್ಯಂಡ್ ಒಂದು ರಾಕ್ನ ಕ್ಯೂಟಾಗಿ ಮಾಡೋದು ಅಷ್ಟು ಈಸಿ ಅಲ್ಲ. ಅವನು ಊಟ ಮಾಡೋದು ನೋಡೋಕ್ಕಾಗಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಸೀನಲ್ಲೂ ತುಂಬ ಕ್ಯೂಟಾಗಿತ್ತು. ಇದಕ್ಕೆ ವಿಜುವಲ್ಸ್ ತುಂಬ ದೊಡ್ಡ ಕೊಡುಗೆ ಆಗುತ್ತೆ. ಯಾಕಂದರೆ ಪ್ರಾಕ್ಟಿಕಲ್ ಪ್ಲಸ್ CG ಕಾಂಬೋ ಇದೆ. ಆ್ಯಂಡ್ ಇದೇ ಮೂವೀಸಲ್ಲಿ ಕ್ಯಾರೆಕ್ಟರ್ಸ್ನ ರಿಯಲ್ ಫೀಲ್ ಮಾಡಿಸಿದ್ದು. ಆ್ಯಂಡ್ ಜುರಾಸಿಕ್ ಪಾರ್ಕ್ ಥರ ಮೂವೀಸಲ್ಲಿ ಇನ್ನೂ ರಿಯಲ್ ಫೀಲ್ ಆಗೋಕ್ಕೆ ಇದೇ ಕಾಂಬಿನೇಷನ್ನೇ ರೀಸನ್ನು. ಆ್ಯಂಡ್ ಜಸ್ಟ್ ಅಂದ್ಕೊಳ್ಳಿ, ನಿಮಗೆ ಐರನ್ ಮ್ಯಾನ್ 2008ದು ಸೂಟ್ ಯಾಕೆ ರಿಯಲ್ ಫೀಲ್ ಆಗುತ್ತೆ, ಅದನ್ನು ಪ್ರಾಕ್ಟಿಕಲಿ ಫೀಲ್ ಮಾಡ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ಈ ಮೆಟಲ್ ಪ್ಲೇಟ್ನ ಇನ್ ಕ್ಯಾಮ್ರಾ ಶೂಟ್ ಮಾಡಿರೋ ಕಾರಣ ಆ ರಿಯಲ್ ಟೆಕ್ಸ್ಚರ್ನ ನಮ್ಮ ಐಸ್ ಈಸಿಯಾಗಿ ಕ್ಯಾಪ್ಚರ್ ಮಾಡುತ್ತೆ. ಆ್ಯಂಡ್ ಅದು ಫೆಮಿಲಿಯಾರಿಟಿ ಕೂಡ ಫೀಲ್ ಮಾಡಿಸುತ್ತೆ. ಅದ್ರ ಜೊತೆ CGI ಮಾಡಿದ್ರೆ ಎರಡು ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಇನ್ಫಿನಿಟಿ ವಾರ್ ಆ್ಯಂಡ್ ಅದು ಆದಮೇಲಿನ ಐರನ್ ಮ್ಯಾನ್ ಸೂಟ್ ಏನು ಫೀಲ್ ಆಗಲ್ಲ. ಬಿಕಾಸ್ ಒಂದು ಆ ರಿಯಲ್ ಸೂಟ್ ಸ್ಟ್ರಗಲ್ ನೋಡಲ್ಲ ನೀವು. ಆ್ಯಂಡ್ ಆಲ್ಸೋ ರಿಯಲ್ ಎನ್ವಿರಾನ್ಮೆಂಟ್ ಥರನೇ ಫೀಲ್ ಆಗಲ್ಲ. ಬಟ್ ರಾಕಿ ಕ್ಯಾರೆಕ್ಟರ್ ಪ್ರಾಕ್ಟಿಕ್ಯಾಲಿಟಿ ಜೊತೆ ಬ್ಲೆಂಡ್ ಮಾಡಿರೋ ಕಾರಣ ಆ ಟಚ್, ಆ ವೇಟ್, ಆ ಹಗ್ ನಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಇದಕ್ಕಿಂತ ಪರ್ಫೆಕ್ಟ್ ಟೈಮ್ ಇರಲಿಲ್ಲ. ರಾಮಾಯಣ ಟೀಸರ್ ಕೂಡ ಯಾಕೆ VFX CGI ಹೆವಿ ಇದೆ ಆ್ಯಂಡ್ ರಿಯಲ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಫೀಲ್ ಆಗಲ್ಲ. ಮ್ಯೂಸಿಕ್ ಕರೆಕ್ಟಾಗಿದೆ, ಕಾಸ್ಟ್ಯೂಮ್ ಡಿಸೈನ್ ಚೆನ್ನಾಗಿದೆ, ಇಂಡೋರ್ ಶೂಟಿಂಗ್ ಎಲ್ಲ ಪರ್ಫೆಕ್ಟಾಗಿದೆ. ಬಟ್ ಎಲ್ಲೆಲ್ಲಿ ಟೀಸರಲ್ಲಿ ಔಟ್ಡೋರ್ ಸೀಕ್ವೆನ್ಸಸ್ ಇದೆಯಲ್ಲ, ಅದು ಯಾವುದು ರಿಯಲ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗಲ್ಲ. ಯಾಕಂದರೆ ನಮಗೆ ಗ್ರಾಸ್ ಪ್ರಾಕ್ಟಿಕಲಿ ಹೇಗೆ ಕಾಣಿಸುತ್ತೆ ಆ್ಯಂಡ್ ಫೀಲ್ ಆಗುತ್ತೆ ಅಂತ ಗೊತ್ತು, ಬಟ್ ಈ ಟೆಕ್ಸ್ಚರ್ ನಮ್ಮ ರಿಯಲ್ ವರ್ಲ್ಡ್ಗೆ ಸೇರುತ್ತೆ ಅಂತ ಅನಿಸಲ್ಲ. ಅದೇ ಆಪೋಸಿಟ್ ಸ್ಪೆಕ್ಟ್ರಮಲ್ಲಿ ಡ್ಯೂನ್ ಸ್ಯಾಂಡ್ ರಿಯಲ್ ಫೀಲ್ ಆಗುತ್ತೆ. ಯಾಕಂದರೆ ನಾವು ರಿಯಲ್ ಸ್ಯಾಂಡ್ ಟೆಕ್ಸ್ಚರ್ ಹೇಗೆ ನೋಡ್ತೀವೋ ಆ್ಯಂಡ್ ಫೀಲ್ ಮಾಡಿದ್ದೀವೋ ಹಾಗೆ ಇದೆ ಮೂವಿಲಿ, ಪಾಲಿಶ್ಡ್ ಇಲ್ಲ. ಆ್ಯಂಡ್ ಅದಕ್ಕೆ ರಾಕಿ ಒಂದು ರಾಕ್ ನಮ್ಮ ಅರ್ತ್ ಎನ್ವಿರಾನ್ಮೆಂಟಲ್ಲಿ ಹೇಗೆ ಕಾಣಿಸುತ್ತೆ ಆ್ಯಂಡ್ ಫೀಲ್ ಆಗುತ್ತೆ ಅಂತ ಗೊತ್ತು. ಆ್ಯಂಡ್ ರಾಕಿ ನೋಡಿದ್ರೂ ಕೂಡ ಆ ಟೆಕ್ಸ್ಚರ್ ಆ್ಯಂಡ್ ಟಚ್ ನೀವು ಫೀಲ್ ಮಾಡ್ತೀರಾ ಬಿಕಾಸ್ ಆಫ್ ಫೆಮಿಲಿಯಾರಿಟಿ.
ಸೊ ಇಲ್ಲೇ ಸ್ವಲ್ಪ ವಿಜುವಲ್ಸ್ ಬಗ್ಗೆ ಹೇಳಿಬಿಟ್ಟೆ, ಪರವಾಗಿಲ್ಲ. ಆ್ಯಂಡ್ ರಾಕಿ ಆ್ಯಂಡ್ ಗ್ರೇಸ್ ಕ್ಯಾರೆಕ್ಟರ್ ಇಬ್ಬರು ಆ್ಯಂಬಿಷನ್ ಸೇಮ್ ಇರೋ ಕಾರಣ ಇಬ್ಬರು ಕೂಡ ಜೊತೆಗೆ ಇರಬೇಕು. ಆ್ಯಂಡ್ ಇಲ್ಲಿ ಆಬ್ವಿಯಸ್ಲಿ ಗ್ರೇಸ್ಗೆ ರಾಕಿ ಅನ್ಕಂಫರ್ಟೇಬಲ್ ಫೀಲ್ ಮಾಡಿಸೋದು ನೋಡ್ಬೋದು. ಆ್ಯಂಡ್ ಬರ್ತಾ ಬರ್ತಾ ಗ್ರೇಸ್ ಕೂಡ ಆ ಅನ್ಕಂಫರ್ಟೇಬಲ್ ಜೊತೆ ಅಡ್ಜಸ್ಟ್ ಆಗೋಯ್ತಾನೆ. ಆ್ಯಂಡ್ ಆಮೇಲೆ ಆ ಅನ್ಕಂಫರ್ಟೇಬಲ್ ಫೀಲಿಂಗ್ ಇಲ್ಲದೆ ಅವನಿಗೆ ಬದುಕೋಕೆ ಆಗಲ್ಲ. ಆ್ಯಂಡ್ ಅದನ್ನು ರಾಕಿನ ಆಲ್ಮೋಸ್ಟ್ ಕಳ್ಕೊಳ್ಳೋ ಸೀನಲ್ಲಿ ನೋಡ್ಬೋದು. ಇಲ್ಲಿ ಗ್ರೇಸ್ಗೆ ಆಲ್ರೆಡಿ ತುಂಬ ಕಳ್ಕೊಂಡಿದ್ದಾನೆ, ಇನ್ನು ಕಳ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂತ ಆ ಫೀಲಲ್ಲಿ ಇರ್ತಾನೆ. ಇಲ್ಲಿ ಇನ್ನೂ ಅವನಿಗೆ ಮನೆಗೆ ವಾಪಸ್ ಹೋಗಿ ಈವ್ ಮತ್ತು ಕಾರ್ಲ್ನ ಮೀಟ್ ಆಗೋಕೆ ಮತ್ತು ಅವನ ಅರ್ತ್ ಮೆಂಬರ್ಸ್ ಟಚ್ ಫೀಲ್ ಮಾಡೋಕೆ ಕಾಯ್ತಿರ್ತಾನೆ. ಬಿಕಾಸ್ ಏನೇ ಆದರೂ ಅದು ಅವನ ಮನೆ, ಅವನ ಜನ ಅಂತ ಇರ್ತಾನೆ. ಆ್ಯಂಡ್ ರಾಕಿ ರಿಕವರಿ ಆಗೋ ಗ್ಯಾಪಲ್ಲಿ ಗ್ರೇಸ್ ತುಂಬ ರಿಯಲೈಸ್ ಮಾಡ್ಕೊಳ್ತಾನೆ ಜೀವನದ ಬಗ್ಗೆ. ಈ ಒಂದು ಬ್ಯಾಕ್ ಸ್ಟೋರಿಲಿ ಪ್ರಾಜೆಕ್ಟ್ ಹೇಲ್ ಮೇಲಿಗಿಂತ ಮುಂಚೆ ಇವನ ಜೀವನ ಹೇಗಿತ್ತು ಅಂತ ಡೀಪಾಗಿ ತೋರಿಸಿಲ್ಲ. ಬಟ್ ಸ್ಟಿಲ್ ಆ ರಿಕವರಿ ಮೂಮೆಂಟಲ್ಲಿ ಐ ಥಿಂಕ್ ಗ್ರೇಸ್ದು ಕ್ಯಾರೆಕ್ಟರ್ ಆರ್ಕ್ ಆಲ್ಮೋಸ್ಟ್ ಸಾಲಿಡ್ ಆಗೋಯ್ತು. ಆ್ಯಂಡ್ ರಾಕಿ ರಿಕವರಿ ಆದಮೇಲೆ ಗ್ರೇಸ್ ಒಂದು ಕಂಪ್ಲೀಟ್ ಹ್ಯೂಮನ್ ಬಾಂಡ್ನ ಎಕ್ಸ್ಪ್ರೆಸ್ ಮಾಡೋದು ನೋಡ್ತೀವಿ ಫಸ್ಟ್ ಟೈಮ್. ಲೈಕ್ ಮುಂಚೆನೂ ರಾಕಿ ಜೊತೆ ಹಗ್ ಮಾಡಿದ್ದಾನೆ, ಇವನೊಬ್ಬನೇ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾನೆ, ಬಟ್ ಎಕ್ಸ್ಪ್ರೆಸ್ ಮಾಡಿಲ್ಲ ಅವನ ಕಂಪ್ಲೀಟ್ ಸೆಲ್ಫ್ನ ಅಂಟಿಲ್ ದ್ಯಾಟ್ ಮೂಮೆಂಟ್. ಆ್ಯಂಡ್ ಮತ್ತೆ ಅವರ ಗೋಲ್ ಮೇಲೆ ಫೋಕಸ್ ಮಾಡ್ತಾರೆ, ಆಲ್ಮೋಸ್ಟ್ ಸಕ್ಸಸ್ ಆಯ್ತಾರೆ. ಆ್ಯಂಡ್ ಗ್ರೇಸ್ಗೆ ಕಂಪ್ಲೀಟ್ ಮೆಮೊರಿ ಬಂದಮೇಲೆ ಅವನು ಅರ್ತ್ಗೆ ವಾಪಸ್ ಬಂದಾಗ ಯಾರ ಫೇಸ್ ಫಸ್ಟ್ ನೋಡಬೇಕು ಅಂತ ಅನ್ಕೊತಾನೋ ಅವರೇ ಬಿಟ್ರೆ ಮಾಡಿದ್ದು ಅಂತ ರಿಯಲೈಸ್ ಆದಮೇಲೆ ಇನ್ನೇನು ಪಾಯಿಂಟು ಅರ್ತ್ಗೆ ಹೋಗಿ ಅಂತ ಇರುತ್ತೆ. ಆ್ಯಂಡ್ ಅವನ ಓನ್ಲಿ ಹೋಪ್ ವಾಪಸ್ ಹೋಗಿ ಅಟ್ಲೀಸ್ಟ್ ಆ ಪ್ರಾಜೆಕ್ಟ್ ಫೈಂಡಿಂಗ್ಸ್ನ ಅವರಿಗೆ ತಲುಪಿಸಿದ್ರೆ ಒಂದು ಫ್ರೆಶ್ ಸ್ಟಾರ್ಟ್ ಆದರೂ ಆಗುತ್ತೆ ಅಂತ ಇರ್ಬೋದು. ಬಟ್ ಆ್ಯಕ್ಚುಲಿ ಅವನಿಗೆ ಆಲ್ರೆಡಿ ರಿಯಲೈಸ್ ಆಗಿದ್ದು ದ್ಯಾಟ್ ಅರ್ಥಲ್ಲಿ ಇನ್ನು ಮುಂದೆ ನಂದೇನು ಪರ್ಪೋಸ್ ಇಲ್ಲ ಅಂತ. ಲೈಕ್ ಅರ್ಥಕ್ಕೆ ಹೋಗಿ ಇನ್ನೇನು ಮಾಡಲಿ ಅನ್ನೋ ರೀತಿ. ಆ್ಯಂಡ್ ಇಲ್ಲಿ ಇಬ್ಬರು ಗುಡ್ ಬೈ ಹೇಳೋ ಟೈಮಲ್ಲಿ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಗುಡ್ ಬೈ ಹೇಳಿ ಹೋಗೋಕೆ ಇಷ್ಟ ಇಲ್ಲ. ಬಟ್ ಜೊತೆಗೆ ಹೀಗೆ ಲೈಫ್ ಲಾಂಗ್ ಕೂಡ ಇರೋಕೆ ಆಗಲ್ಲ. ಇಬ್ಬರು ಅವರವರ ಪರ್ಪೋಸ್ ಫಿಲ್ ಮಾಡಬೇಕು ಅಂತ ಇರುತ್ತೆ. ಆ್ಯಂಡ್ ಆ ಸೆಲ್ ಲೀಕ್ ಬಗ್ಗೆ ಗೊತ್ತಾದಾಗ ಗ್ರೇಸ್ಗೆ 2 ಆಪ್ಷನ್ ಇರುತ್ತೆ, ಅರ್ತ್ ಆರ್ ಸೇವ್ ಹಿಸ್ ಫ್ರೆಂಡ್ ಆ್ಯಂಡ್ ಮೇ ಬಿ ಡೈ ಅಂತ. ಆ್ಯಂಡ್ ಅವನಿಗೆ ಇವೆರಡರಲ್ಲಿ ಚಾಯ್ಸ್ ಮಾಡೋದು ತುಂಬ ಈಸಿ ಆಗಿರುತ್ತೆ ಆ ಪಾಯಿಂಟಲ್ಲಿ. ಬಟ್ ನಮಗೆ ಆ್ಯಸ್ ಅನ್ ಆಡಿಯನ್ಸ್ ಅರ್ತ್ ಈಸ್ ಸೇಫ್ ಫಾರ್ ಹಿಮ್, ಒಂದು ಹ್ಯೂಮನ್ಲಿ ಬಾಂಡ್ ಇಲ್ಲದೆ ಹೇಗೆ ಸರ್ವೈವ್ ಆಯ್ತಾನೆ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಕಲ್ಲು ಹೃದಯದ ಮನುಷ್ಯರಿಗಿಂತ ಕಲ್ಲುಗಳ ಮಧ್ಯೆ ಜೀವನ ಮಾಡೋದು ವಾಸಿ ಅಂತ ಅನಿಸುತ್ತೆ. ವಾವ್, ಸೋ ಪೊಯೆಟಿಕ್. ಆ್ಯಂಡ್ 4 ಕ್ಯಾರೆಕ್ಟರ್ಸ್, 4 ಮೆಂಬರ್ಸ್ ಕೂಡ ಲೈಕಬಲ್ ಆಗಿ ಸ್ಟಾರ್ಟ್ ಆಯ್ತಾರೆ. ಇಬ್ಬರು ತುಂಬ ಸೆಲ್ಫಿಶ್ ಕ್ಯಾರೆಕ್ಟರ್ಸ್. ಇವೊಂದು ಎಲ್ಲ ಸರಿಯಾಗಿ ಹೋಯ್ತಿರೋವಾಗ ತುಂಬ ಒಳ್ಳೆಯವರು ಅಂತ ಅನ್ನಿಸ್ತಾರೆ. ಬಟ್ ಆಮೇಲೆ ನಿಜವಾದ ಮುಖವಾಡ ಆಚೆ ಬರುತ್ತೆ. ಈ ಕ್ಯಾರೆಕ್ಟರ್ ಪರ್ಸ್ಪೆಕ್ಟಿವಲ್ಲಿ ಅವಳು ಮಾಡಿರೋದು ಸೆಲ್ಫಿಶ್ನೆಸ್ಗೆ ಅಲ್ಲ, ಬಟ್ ಹ್ಯುಮ್ಯಾನಿಟಿಗೆ ಅಂತ ಕ್ಲಾರಿಟಿ ಇದೆ. ಬಟ್ ಸ್ಟಿಲ್ ಮನುಷ್ಯರನ್ನು ಕಾಪಾಡೋಕೆ ಕೆಲವು ಸತಿ ಮನುಷ್ಯತ್ವ ಮರಿಬೇಕು ಅನ್ನೋ ನೀತಿ ಎಷ್ಟು ರೀತಿಲಿ ಸರಿ ಇತ್ತು ಅಂತ ನಮ್ಮೆಲ್ಲರಿಗೂ ಕ್ವಶನ್ ಆಗಿರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಈವನ್ ಗ್ರೇಸ್ ಕೂಡ ಅವಳನ್ನು ಕ್ಷಮಿಸ್ತಾನೆ. ಬಿಕಾಸ್ ಇಂಡೈರೆಕ್ಟ್ಲಿ ಅವಳು ಮಾಡಿರೋದ್ರಿಂದ ಅವನಿಗೆ ಜೀವನ ಮೇಲೆ ಇನ್ನೂ ಕ್ಲಾರಿಟಿ ಸಿಕ್ಕಿದೆ. ಆ್ಯಂಡ್ ಅದಕ್ಕೆ ಅವನಿಗೆ ಅರ್ತ್ಗೆ ಹೋಗೋ ಆಪ್ಷನ್ ಇದ್ದರೂ ಕೂಡ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ಆ್ಯಂಡ್ ಇದೇ ಕ್ಯಾರೆಕ್ಟರ್ ಆರ್ಕ್ಸ್, ಬಾಂಡಿಂಗ್ ಮತ್ತು ಬಿಟ್ರೇಯಲ್ ಈ ಮೂವಿನ ಒಂದು ಫನ್ ವಾಚ್ ಆಗಿ ಮಾಡುತ್ತೆ. ಆ್ಯಂಡ್ ವಿಜುವಲ್ಸ್ ಕೂಡ ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಆಗಿದೆ. ಬಟ್ ವಿಜುವಲ್ಸ್ಗಿಂತ ಇಂಪಾರ್ಟೆಂಟ್ ಆಗಿ ಸ್ಟೋರಿ ಆ್ಯಂಡ್ ಕ್ಯಾರೆಕ್ಟರ್ಸ್ ಚೆನ್ನಾಗಿದ್ದರೆ ಮೂವಿ ಒನ್ ಆರ್ ದಿ ಅದರ್ ವೇ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದೇ ನಾನು ಅವತಾರ್ 3 ರಿವ್ಯೂಲಿ ಹೇಳಿದ್ದು, ವಿಜುವಲ್ಸ್ ಇದ್ದರೆ ಸಾಲಲ್ಲ, ಇನ್ನೂ ಏನೋ ಬೇಕು ಅಂತ. ಆ್ಯಂಡ್ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ವಿಜುವಲ್ಸ್ ಬಗ್ಗೆ ಆಲ್ರೆಡಿ ರಾಕಿ ಬಗ್ಗೆ ಹೇಳೋವಾಗ ಹೇಳಿದ್ದೇನೆ. ಆ್ಯಂಡ್ ಇದೇ ಇಂಪ್ಲಿಮೆಂಟ್ ಆಗುತ್ತೆ. ಪ್ರಾಕ್ಟಿಕಲಿಟಿ ಜೊತೆ CGI VFX ಮರ್ಜ್ ಮಾಡಿದ್ರೆ ಆ ಫೆಮಿಲಿಯಾರಿಟಿ ಇರುತ್ತೆ. ಆವಾಗ ವಿಜುವಲ್ಸ್ ರಿಯಲ್ ಫೀಲ್ ಆಗುತ್ತೆ. ಔಟ್ ಆಫ್ ದ ಬಾಕ್ಸ್ ವಿಜುವಲ್ಸ್ ಕೊಡೋ ಹಾಗಿದ್ರೂ ಕೂಡ ಫೆಮಿಲಿಯಾರಿಟಿನ ಮೈಂಡಲ್ಲಿ ಇಟ್ಕೊಂಡು ಕೊಡಿ. ಏಲಿಯನ್ ಪ್ಲ್ಯಾನೆಟ್ ತೋರಿಸೋವಾಗ 2 ನಮಗೆ ಗೊತ್ತಿಲ್ಲದಿರೋ ಫೆಮಿಲಿಯಾರಿಟಿ ಇದೆ. ಒಂದು ನಮ್ಮ ಅರ್ತ್ ಆ್ಯಂಡ್ ಇನ್ನೊಂದು ನಾರ್ದರ್ನ್ ಲೈಟ್ಸ್. ಇವೆರಡು ಫೆಮಿಲಿಯರ್ ಥಿಂಗ್ಸ್ನ ಮರ್ಜ್ ಮಾಡಿ ಔಟ್ ಆಫ್ ದ ಬಾಕ್ಸ್ ಕೊಟ್ಟರೆ ಆವಾಗ ಅದು ರಿಯಲ್ ಆ್ಯಂಡ್ ಮೆಮೊರೇಬಲ್ ಆಗಿ ಫೀಲ್ ಆಗುತ್ತೆ. ಸೊ ವಿಜುವಲ್ಸ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಅದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಈ ವಿಡಿಯೋ. ನಿಮಗೆ ಮೂವಿ ಹೇಗೆ ಅನ್ನಿಸ್ತು ಅಂತ ಹೇಳಿ ವಿಡಿಯೋ ಫೀಡ್ಬ್ಯಾಕ್ಸ್ ಇಲ್ಲ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.